Hello everyone, welcome to Sanmargaha classes. Let us see question number 29 of chapter sound. List the differences between noise and music. Music ಮತ್ತೆ noise ನಡುವಿನ ಡಿಫರೆನ್ಸ್ ಏನು? ನಾಯ್ಸ್ ಕೇಳಲಿಕ್ಕೆ ಖುಷಿ ಆಗ್ತದಾ, ಮ್ಯೂಸಿಕ್ ಕೇಳಲಿಕ್ಕೆ ಖುಷಿ ಆಗ್ತದಾ? Okay. Noise is defined as unpleasant sound to hear. ನಮಗದನ್ನ ಕೇಳಲಿಕ್ಕೆ ಖುಷಿ ಅನ್ಸೋದಿಲ್ಲ. Whereas music is a sound which we feel is pleasant to hear. ಅದನ್ನ ಕೇಳಿದ್ರೆ ಖುಷಿ ಆಗ್ತದೆ, ಕೇಳಬೇಕನ್ನಿಸ್ತದೆ, ಮ್ಯೂಸಿಕ್ ಅಂತ ಹೇಳ್ತೀವಿ. Noise is a sound heard from truck, bus, traffic. ಅಲ್ವಾ? These are examples for noise. Music. Sounds from pianos, flutes and violins are melodic to hear. ಕೇಳಲಿಕ್ಕೆ ಮೆಲೋಡಿ ಆಗಿ ಖುಷಿ ಅನ್ನಿಸ್ತದೆ. ನೋಡಿ, ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ದೀರಿ, ಹಾರ್ನ್ ಬಾರಿಸ್ತಿದ್ದಾರೆ, ಗಾಡಿ ಸೌಂಡ್ ಬರ್ತಿದೆ, ಟ್ರಕ್ ಸೌಂಡ್, ಇರಿಟೇಟಿಂಗ್ ಅಲ್ವಾ? ಅದೇ ಮ್ಯೂಸಿಕ್ ಅನ್ನ ನೋಡಿದ್ರೆ ಇಟ್ ಈಸ್ ಪ್ಲೆಸೆಂಟ್ ಟು ಹಿಯರ್. ನೆಕ್ಸ್ಟ್ ಒನ್ ಬಿ, infrasonic and ultrasonic sound. See, both infrasonic and ultrasonic sounds are inaudible. ಅದು ನಮಗೆ ಕೇಳಿಸೋದಿಲ್ಲ. ಹಾಗಿದ್ರೆ ಅದರಲ್ಲೇ ಡಿಫರೆನ್ಸ್ ಏನು? ಎರಡು ನಮಗೆ ಕೇಳಿಸೋದಿಲ್ಲಲ್ಲ, ಮತ್ತೆ ಡಿಫರೆನ್ಸ್ ಏನು ಅಂತ ನೋಡಿದ್ರೆ, infrasonic sounds of frequencies less than 20 hertz are called infrasonic sound. You know, human can hear sound of frequency 20 hertz to 20,000 hertz. ಅಲ್ಲಿ ರೇಂಜ್ ವರೆಗೆ ಕೇಳ್ತಾರೆ. ಇಫ್ 20 hertz ಗಿಂತ ಕಡಿಮೆ ಇದ್ರೆ ಸೌಂಡ್ ಫ್ರೀಕ್ವೆನ್ಸಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ಫ್ರಾಸೋನಿಕ್ ಸೌಂಡ್. Sounds of frequencies higher than 20,000 hertz are called ultrasonic sound. 20,000 hertz ಗಿಂತ ಜಾಸ್ತಿ ಇದ್ರೆ ಅದನ್ನ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ಕರಿತೀವಿ. ಸಿ, ದಿಸ್ ಇಸ್ ಎಕ್ಸಾಂಪಲ್. ಅರ್ಥಕ್ವೇಕ್ ಆಗ್ತಾ ಇದ್ರೆ ಕೆಲವೊಂದು ಅನಿಮಲ್ಸ್ಗೆ ಗೊತ್ತಾಗುತ್ತೆ, ದೇ ಡಿಟೆಕ್ಟ್ ಅಂತ ಹೇಳ್ತಾರಲ್ವಾ, ಅವ್ರು ಗಾಬರಿ ಬಿದ್ದು ಕೂಗಕ್ ಸ್ಟಾರ್ಟ್ ಮಾಡುತ್ತೆ. ಅರ್ಥಕ್ವೇಕ್ ಇರ್ಬೋದು, ಸುನಾಮಿ ಬರುವಂತ ಟೈಮಲ್ಲಿ. ಬಿಕಾಸ್ ಇವನ್ ದೋ ಇಟ್ ಈಸ್ ಇನ್ಫ್ರಾಸೋನಿಕ್ ಸೌಂಡ್, ಇಟ್ ಈಸ್ having frequency less than 20 hertz, they can hear it. ಅವಕ್ಕದು ವೈಬ್ರೇಷನ್ ಗೊತ್ತಾಗುತ್ತೆ, ಆ ಸೌಂಡ್ ಅವಕ್ಕೆ ಕೇಳುತ್ತೆ. ಇಲ್ಲಿ ಅಲ್ಟ್ರಾಸೋನಿಕ್ ಸೌಂಡ್ ಅಂತ ನೋಡಿದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಅಂತ ನೋಡಿರ್ಬಹುದು, ಅಲ್ಲಿ ಅಲ್ಟ್ರಾಸೌಂಡ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸಿ, ಹೈ ಪಿಚ್ ಅಂಡ್ ಲೋ ಪಿಚ್ ಸೌಂಡ್. ಇಲ್ಲಿ ಪಿಚ್ ಅನ್ನೋದ್ರ ಐಡಿಯಾ ಇದೆ ನಿಮಗೆ ಅಲ್ವಾ? ದಿಸ್ ಪಿಚ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಇದ್ರೆ ಪಿಚ್ ಕೂಡ ಹೆಚ್ಚು ಕಡಿಮೆ ಆಗತ್ತೆ. ಈಗ ನಾನು ಎರಡು ಪಿಚ್ ಅಲ್ಲಿ ಮಾತಾಡ್ತೀನಿ, ಹೈ ಪಿಚ್ ಮತ್ತೆ ಲೋ ಪಿಚ್. ಹೈ ಪಿಚ್, ಲೋ ಪಿಚ್. ಇಲ್ಲಿ ಹೈ ಪಿಚ್, ಪಿಚ್ ನೋಡಿ, ಹೈ ಲೋ. ಹೈ ಮತ್ತೆ ಲೋ ಅನ್ನೋದು ಪಿಚ್ ಬೇರೆ ಬೇರೆ ಆಯ್ತು. ಈಗ ನೀವು ಮ್ಯೂಸಿಕ್ ಅಲ್ಲಿ ನೋಡಿದ್ರೆ ಸಾ ಸಾ ಪಿಚ್ ವೇರಿಯೇಷನ್ ಆಗುತ್ತೆ. ಹಾಗಿದ್ರೆ ದಿಸ್ ಇಸ್ ಡ್ಯೂ ಟು ಚೇಂಜ್ ಇನ್ ಫ್ರೀಕ್ವೆನ್ಸಿ. ಹಾಗಿದ್ರೆ ಲೋ ಪಿಚ್ ಸೌಂಡ್, ಲೋ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಆರ್ ಪರ್ಸೀವ್ಡ್ ಆಸ್ ಲೋ ಪಿಚ್ ಸೌಂಡ್. ಇಲ್ಲಿ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಹೈ ಪಿಚ್ ಸೌಂಡ್, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಆರ್ ಪರ್ಸೀವ್ಡ್ ಆಸ್ ಹೈ ಪಿಚ್ ಸೌಂಡ್. ಹೈ ಫ್ರೀಕ್ವೆನ್ಸಿ ಇದ್ರೆ ಪಿಚ್ ಕೂಡ ಹೈ ಇರುತ್ತೆ. ಲೋ ಪಿಚ್ ಸೌಂಡ್ಗೆ ಡ್ರಮ್ ಎಕ್ಸಾಂಪಲ್. ಡ್ರಮ್ ಲೌಡ್ ಬಂದ್ರು ಸೌಂಡ್, ಆದ್ರೆ ಫ್ರೀಕ್ವೆನ್ಸಿ ಅದರದ್ದು ಕಡಿಮೆ ಇರುತ್ತೆ ಕಂಪೇರ್ ಟು ವಿಸಿಲ್. ವಿಸಲ್ ಕಂಪೇರ್ ಮಾಡಿದ್ರೆ ಅಲ್ವಾ ಪಿಚ್ ಏನಿದೆ ಜಾಸ್ತಿ ಇರುತ್ತೆ. ಈ ರೀತಿ ಹೈ ಪಿಚ್ ಮತ್ತೆ ಲೋ ಪಿಚ್ ಅನ್ನ ನಾವು ಡಿಫರೆನ್ಶಿಯೇಟ್ ಮಾಡಬಹುದು. ಥ್ಯಾಂಕ್ ಯು.